ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ ಬಿಜೆಪಿ ನಡುವೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅಷ್ಟರಲ್ಲೇ ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಇದಕ್ಕೆ ಅನ್ಯ ಕೋಮಿನವರೇ ಕಾರಣ ಅನ್ನೋದು ಮಾಲಧಾರಿಗಳ ಆರೋಪ. ಹಾಗಾದ್ರೆ ಈ ಘಟನೆ ಏನು ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇತ್ತೀಚೆಗೆ ಬಳ್ಳಾರಿ ಬ್ಯಾನರ್ ಬೆಂಕಿ ಘಟನೆ ಇನ್ನೂ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ಲು ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಜಿಹಾದಿ ಮನಸ್ಥಿತಿ ಇರುವಂತ ಭಯೋತ್ಪಾದಕರಂತ ತಾವು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡದಂತೂ ನಿಶ್ಚಿತ. ಇಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಓಂ ಶಕ್ತಿ ಭಕ್ತರ ಮೇಲಿನ ಕಲ್ಲು ತೂರಾಟ ಸಂಬಂಧ ಓಂ ಶಕ್ತಿ ಮಾಲಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ. ಪೊಲೀಸ್ ಸ್ಟೇಷನ್ ಬಳಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆರೋಪಿಗಳನ್ನ ಬಂಧಿಸುವ ಭರವಸೆಯನ್ನ ಕೊಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಭೇಟಿಯನ್ನ ನೀಡಿದ್ದಾರೆ. ಈ ಕ್ಷೇತ್ರದಲ್ಲಿ ಭಯದಿಂದ ಬದುಕುವಂತಹ ಪರಿಸ್ಥಿತಿ ಇದೆ. ಹಿಂದೂ ಧರ್ಮೀಯರು ತೇರು ತಗೊಂಡು ಹೋಗಬಾರ್ದಾ, ಮಾಲೆ ಹಾಕಬಾರ್ದಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಈ ಥರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸ್ತಿದ್ದಾರೆ ಮೇಲಿಂದ ಅಂತ ಹೇಳಿ, ಈ ಸಂಬಂಧ ನಾವು ಒಂದು ಎಫ್ಐಆರ್ನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ನಾವು ಈಗಾಗಲೇ ರವಾನಿಸಿದ್ದೀವಿ. Focus TV.